ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಯಾರಿಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋಂಥ ಸಮಸ್ಯೆಗಳು, ಎಷ್ಟೇ ಸಮಸ್ಯೆಗಳಿದ್ರೂ ಅದು ಪರಿಹಾರ ಆಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀವಿ, ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದೀವಿ, ಆದರೂ ನಮಗೆ ಯಾವುದೇ ರೀತಿಯ ಒಳಿತು ಆಗ್ತಾ ಇಲ್ಲ ಅಂತ ಅಂದ್ಕೊತಾ ಇರೋವಂಥವ್ರು, ಅಥವಾ ಯಾವುದೋ ಒಂದು ಜಟಿಲವಾದ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀರಿ, ಇದರಿಂದ ನಾವು ಆಚೆ ಬರಲೇಬೇಕು ಅಂತ ಪರಿತಪಿಸ್ತಾ ಇರೋವಂಥವ್ರು ಒಂದು ಸಣ್ಣ ಉಪಾಯನ ಮಾಡ್ಕೊಳ್ಳಿ. ಅದೇನಪ್ಪ ಅಂತ ಅಂದರೆ, ವಿಶೇಷವಾಗಿ ಶಿವನ ದೇವಸ್ಥಾನಗಳಿಗೆ ಹೋದಂಥ ದಿನಗಳಲ್ಲಿ ಅಲ್ಲಿ ನೀವು ಒಂದು ತಾಮ್ರದ ಪುಟಾಣಿದೊಂದು ತಾಮ್ರದ ಚೊಂಬನ ತಗೊಂಡು ಅದಕ್ಕೆ ನೀವು ಸ್ವಲ್ಪ ಜೇನುತುಪ್ಪನ ನೀವು ಬೆರೆಸಿ, ಅದಕ್ಕೆ ಒಂದು ಬಿಲ್ವದಳನ ಅಂದರೆ ಒಂದೇ ಒಂದು ಬಿಲ್ವಪತ್ರೆನ ನೀವು ತಗೊಂಡು ಅದರ ಒಳಗಡೆಗೆ ಹಾಕಿ, ನೀವು ನಿಮ್ಮ ಕಷ್ಟ, ನೀವು ಯಾವ ಸಮಸ್ಯೆಯಿಂದ ತುಂಬ ಬಳಲ್ತಾ ಇದ್ದೀರಾ, ಆ ಸಮಸ್ಯೆಯಿಂದ ನಾವು ತಕ್ಷಣಕ್ಕೆ ನಾವು ಹೊರಬರಬೇಕು, ಅದಕ್ಕೆ ನೀವು ಮಾರ್ಗಸೂಚಿ ಮಾಡಿ ಅಂತೇಳಿ ಶಿವನ ಮೇಲೆ ನೀವು ಓಂ ನಮಃ ಶಿವಾಯ ಅಂತ ಹೇಳಿ ಆ ಜೇನುತುಪ್ಪ ಮತ್ತು ನೀರನ್ನು ಬೆರೆಸಿದಂಥ ನೀರನ್ನು ನೀವು ಶಿವನ ಲಿಂಗದ ಮೇಲೆ ಅಭಿಷೇಕ ಮಾಡುವಂಥದ್ದನ್ನು ನೀವು ಮಾಡಬೇಕು. ಅಲ್ಲಿ ಏನು ವಿಶೇಷ ಅಂದರೆ, ನೀವೇ ಸ್ವತಃ ಅಭಿಷೇಕ ಮಾಡುವಂತಹ ಶಿವಲಿಂಗಗಳು ಎಲ್ಲಿದೆ ಅಂತ ನೀವು ಹುಡುಕಿ ಆ ಶಿವಲಿಂಗಗಳ ಹತ್ರ ಹೋಗಿ ನೀವು ಅಭಿಷೇಕ ಮಾಡುವಂಥದ್ದನ್ನು ನೀವು ನಿಮ್ಮ ಕೈಯಾರೆ ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಯಾವುದೇ ರೀತಿಯ ಜಟಿಲವಾದ ಸಮಸ್ಯೆಗಳಿದ್ದರೂ ಅದು ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದೊಂದು ಸಣ್ಣ ಪ್ರಯತ್ನನ ನೀವು ಮಾಡ್ಬೋದು. ಅದು ಯಾವಾಗ ಮಾಡ್ಬೋದು ಅಂತ ಅಂದರೆ, ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಬೆಳಗಿನ ಜಾವ ಮಾಡ್ಬೋದು, ಇಲ್ಲ ಸಂಜೆ ಸಮಯದಲ್ಲಿ ನೀವು ಮಾಡೋವಂಥದ್ದನ್ನು ನೀವು ಮಾಡ್ಬೋದು. ಇದಕ್ಕೆ ದಿನ ಅಂತ ಏನಿಲ್ಲ, ನಿಮಗೆ ಯಾವಾಗ ಯಾವ ಸಮಸ್ಯೆಯಲ್ಲಿ ಜಾಸ್ತಿ ತುಂಬ ಕಷ್ಟ ಆಗ್ತಾ ಇದೆ, ನಮಗೆ ಬರೋಕ್ಕೆ ಆಗ್ತಾ ಇಲ್ಲ ಈ ಸಮಸ್ಯೆಯಿಂದ ಅಂತ ನಿಮಗೆ ಅನ್ನಿಸ್ತಾ ಇದೆಯೋ ಅಂಥವರು ಇದನ್ನು ಪ್ರಯೋಗನ ಮಾಡ್ಕೊಬೋದು. ಅದರಲ್ಲೂ ವಿಶೇಷವಾಗಿ ನೀವು ಶಿವನಿಗೆ ಸಂಬಂಧಪಟ್ಟಂತಹ ಇನ್ನೊಂದು ಉಪಾಯ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ತುಂಬ ನಮ್ಮ ಮನೆಗಳಲ್ಲಿ ಋಣಬಾಧೆಗಳು ಅನ್ನೋದಿದೆ, ಸಾಲ ಬಾಧೆಗಳನ್ನೋದು ಇದೆ. ಅಕಸ್ಮಾತ್ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಅಂಥದ್ದು ಯಾವುದೋ ಒಂದು ಇಷ್ಟವಾದ ಕೆಲಸ ನಮಗೆ ಮಾಡೋಕ್ಕೆ ಆಗ್ತಾ ಇಲ್ಲ, ಅದರಿಂದ ನಮಗೆ ಮಾಡೋಕ್ಕೋದ್ರೂ ಯಾವುದೋ ಒಂದು ರೀತಿಯ ಮಕಸುತ್ತು ಅನ್ನೋದು ಆಗ್ತಾ ಇರುತ್ತೆ, ಸೋಲನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು ಕೂಡ ನೀವು ಏನು ಮಾಡ್ಬೋದು ಅಂದರೆ, ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಶ್ರಾವಣದ ಸೋಮವಾರದ ದಿನಗಳಲ್ಲಿ ಶಿವನಿಗೆ ಹೆಸರು ಕಾಳನ್ನು ನೀವು ಅಭಿಷೇಕ ಮಾಡೋವಂಥದ್ದು, ಮಸೂರ್ ದಾಲ್ ಅಂತ ಬರುತ್ತೆ ಅದನ್ನು ನೀವು ಅಭಿಷೇಕ ಮಾಡೋವಂಥದ್ದು, ಕಪ್ಪು ಎಳ್ಳನ್ನು ನೀವು ಅಭಿಷೇಕ ಮಾಡೋವಂಥದ್ದು, ಅದರ ಜೊತೆಯಾಗಿ ಉದ್ದಿನ ಕಾಳುಗಳನ್ನು ನೀವು ಅಭಿಷೇಕ ಮಾಡೋವಂಥದ್ದು, ನವಧಾನ್ಯಗಳನ್ನು ನೀವು ಅಭಿಷೇಕ ಮಾಡೋವಂಥದ್ದು. ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂದರೆ, ಒಂದು ತಾಮ್ರದ ಚೊಂಬನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನಾನು ಹೇಳಿರೋಂಥ ಧಾನ್ಯಗಳನ್ನು ಅದರ ಒಳಗಡೆಗೆ ಹಾಕಿ ಅದನ್ನು ನೀವು ಅಭಿಷೇಕಗಳನ್ನು ಶಿವಲಿಂಗಕ್ಕೆ ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಅಥವಾ ನೀವು ಅನುಭವಿಸ್ತಾ ಇರೋವಂಥ ಸಂಕಟಗಳಿಂದ ಹೊರಬರ್ಬೋದು. ಇದನ್ನು ನೀವು ಸಣ್ಣ ಉಪಾಯನ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.